ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾ ಹೊಂಟೀನಿ ನಮ್ಮ ಮಷಿನ್ ಕಡೆ. ಯಾಕಂದ್ರೆ ಒಂದು ಪಾಯಿಂಟ್ ಚಾಲು ಮಾಡೋಕ್ಕಿಂತ ಒಂದು 8 ದಿನ ಇಂಥ ಮಷಿನ್ ಅಲ್ಲಿ ತರ ಬಂದಿದ್ದೀನಿ ಶಿಫ್ಟಿಂಗ್ ಮಾಡಿ. ಈಗ ಮಷಿನ್ ಪಾಯಿಂಟ್ ಚಾಲು ಮಾಡೋದು ಅಂದ್ರೆ ಈಗ ಮುಂಚೆಲ್ಲ ಜಲ್ದಿ 10 kg ಜಳಕ ಮಾಡಿ ಅಂದ್ರೂ ಲೇಟ್ ಆಗ್ತದೆ. 7 ಗಂಟೆ ಟೈಮ್ ಆಲ್ರೆಡಿ. ಈಗ ನಮ್ಮೂರು ಅಂತ ಹೇಳಿದೀನಿ. ಇಲ್ಲಿಂದ ಈಗ ಸೀದಾ ನಮ್ಮ ಮಷಿನ್ ಗಾಡಿ ಕಡೆ ಬಂದು ಎಲ್ಲ ಬಾಯಿನ್ ಚಾಲು ಮಾಡಿದ್ದೀವಿ. ಚಾಲು ಮಾಡಿಸಿ ಡೀಸೆಲ್ ತೊಗೊಂಬರ್ಕೊಂಡೀವಿ. ಇದು ಇವ್ರ ಕಡೆ ಐತಲ್ಲ ಡೀಸೆಲ್. ಸೊ ಹಿಂಗಾಗಿ ಅವ್ರದ್ದು ಟ್ಯಾಕ್ಟ್ರದಾಗ ಅವ್ರದ್ದು ಒಂದು 800 ಲೀಟ್ರ್, ನಮ್ಮದೊಂದು 200 ಲೀಟ್ರ್ 1000 ಲೀಟ್ರ್ ತೊಗೊಂಬರಕ್ಕೆ ಬಂದೀವಿ. ಒಳಗೆ ಹೋಗ್ಯಾನ ಇಂಡಿಯನ್ ತೊಗೊಂಬರಕ್ಕೆ. ನೋಡ್ರಿ ಈಗ ಡೀಸೆಲ್ ತಂದು ಎಲ್ಲ ಮಷಿನ್ದಾಗ ಹಾಕಿನಿ. ಬ್ಯಾರೆಲ್ಲ ತೆಗಿಟ್ಟೀನಿ, ತೋರಿಸ್ತೀನಿ ನಿಮಗೆ. ಈಗ ನಾವು ಇಲ್ಲಿ ಬಾಯಿ ಹೊಡ್ಯಾತೀವಿ ನೋಡ್ರಿ. ಇದು ಪಾಯಿಂಟ್, ಇದು ಮಾರ್ಕಿಂಗ್ ಹಾಕಿಲ್ಲ ರೌಂಡ್. ಇಲ್ಲಿ ಹೊಡೆಯೋ ಪಾಯಿಂಟ. ಇಲ್ಲಿ ಆಜು ಬಾಜು ಇಲ್ಲಿ ಕಬ್ಬಿನ ಒಂದು ಫ್ಯಾಕ್ಟ್ರಿ ಐತಿ. ಮತ್ತು ಅಲ್ಲೊಂದು 10-12 ಮಷಿನ್ ಅದ. ಇಲ್ಲೊಂದು 5 ಮಷಿನ್. ಎಲ್ಲ ಕಲ್ಲು ಕ್ರೇಸರ್ಗೆ ಅಂದ್ರೆ ಉಸುಕಾಕೈತಲ್ಲ ಆದ ಕಲ್ಲೆಲ್ಲ ಉಸುಕ್ ಟಿಪ್ಪರ್ನಾಗ ಲೋಡ್ ಮಾಡ್ತಾರೆ ಅದನ್ನೆಲ್ಲ. ಸೊ ಇಲ್ಲ ಬಾಯಿ ಹೊಡಿಬೇಕೀಗ. ಬೇರೆ ಚಾಲು ಮಾಡೋದು ಮಷಿನ್. ಒಂದು 10-12 ದಿನ ಮಷಿನ್ ಇಲ್ಲೇ ನಿಂತಿತ್ತ. ಇಲ್ಲಾಂದ್ರೆ ಅಲ್ಲಿ ನಿಂತಿತ್ತು ಮಷಿನ. ಈಗ ಡೀಸೆಲ್ ತಂದೆಲ್ಲ ಹಾಕಿನಿ. ಒಂದು ಬ್ಯಾರಲ್ ಡೀಸೆಲ್ ಇದ್ದಿರ್ಕಿಲ್ಲ ಗಾಡಿಯಾಗ. ಚಾಲು ಮಾಡೋದು ಮಷಿನ. ಕಟ್ಕೊಂಡು ಸ್ವಿಚ್ ಅಂದ್ರೆ ಈಗ ಚಾಲು ಮಾಡೋದು ಬರ್ರಿ ನಮ್ಮ ಮಷಿನ್ ಕಡೆ ಬಂದ್ರೆ ಒಂಥರ ಏನೋ ಖುಷಿ ಅನ್ಸಂಗಿಲ್ಲ, ಏನಿಲ್ಲ. ಅಲ್ಲೇ ಊರಾಗಿದ್ದ ಬೇಸರ ಆಕೈತಿ. ಚಾಲು ಮಾಡೋದು ಮಷೀನಿಗೆ. ಡೀಸೆಲ್ ಹಾಕೊಂಡ ಹಿಟ್ಟೆಲ್ಲ ಬಾಯಿ ತೆಗ್ದೀನಿ. ಇನ್ನೊಂದು ಸ್ವಲ್ಪ ಇಲ್ಲೆಲ್ಲ ಉಳ್ದೈತಿ. ಈಗ ಊಟ ಮಾಡಕ್ಕೆ ಹೊಂಟೀನಿ. ಇಲ್ಲಿ ತಾವಲಗಿರಿ ಅಂತ ಕ್ರಾಸಿಗೆ ಊಟ ತೊಗೊಂಬರಂಗಿಲ್ಲ ಇವರು ಬಾಯಿ ಮಾಡಕ್ರ. ಸ್ವಲ್ಪ ರಿಚ್ ಪಲ್ಟ್ ಐತಿ. ಹಿಂಗಾಗಿ ಊಟದ ಕಳಿಸಿ ಕೊಡ್ತೀವಿ. ಅಲ್ಲೇ ಹೋಗಿ ಡಬ್ಬಾಕ್ ಹೋಗಿ ಮಾಡ್ಕೊಂಬ ಅಂತಂದಾರ. ಸೊ ಹಿಂಗೆ ಹೊಂಟೀನಿ. ಬೈಕ್ ಐತಿ. ಇಲ್ಲಿಂದ ಹೋಗೋಣ, ಊಟ ಮಾಡ್ಬರು. ಹೊಟ್ಟೆ ಅಂತ ಬರೆಸ್ತಿಲ್ಲ, ಸುಮ್ಮನೆ ಲೈಟಾಗಿ ರೈಸ್ ತಿಂದು ಬರೋಣ. ಊಟ ಮಾಡಿ ಹೊಳೆ ಬರೋ ಮಟ. ಸೊ ಊಟ ಮಾಡಿ ಸಿಗು ಮತ್ತೆ ನೋಡ್ರಿ. ನಾವು ಇವತ್ತು ಬಾಯಿ ಮ್ಯಾಗ ಬಂದ್ವಿ. ಫಸ್ಟ್ನಿಂದ ನಮಗೆ ಅಡುಗೆ ಮಾಡಕ್ಕೆ ಹಚ್ಬಿಟ್ಟಾರ. ಬಾಯಿ ಮಾಲಕರ ಊಟ ಬರತ್ತಿಲ್ಲ. ಅದ್ರ ಸಂಬಂಧ ನಾಳೆ ಬೆಳಗ್ಗೆ ಎದ್ದು ಕುಣಿ ಆಗ್ಬೇಕು. ಈಗ ಸದ್ಯದಕ್ಕೆ ರೈಸ್ ಕುದಿಯಾಕೆ ಇಟ್ಟೀವಿ. ನಮ್ಮ ಅಣ್ಣಗಳು ಎಲ್ಲರೂ ತೆಗಿತಾರ. ಸಂಧಿ ತೊಗೊಂಬಂದಾರ. ತೆಗಿಯೋಣ. ಏನೇನು ತೊಗೊಂಬಂದಿ? ಸಾಂಬಾರು ಎದ್ರ ಮಾಡೋದು? ಟೊಮ್ಯಾಟೊ ಸಾರು ಮಾಡಿ ಸಿಗತಾರ. 2 ತೊಗೊಂಬಂದಿ? 5 2 ಬಂದಿದ್ದೀನ. ವಡೆ ಸಾರು ಮಾಡಿದ್ರೆ 2 3 4 5 ಸಾಂಬಾರು ಮಾಡ್ಬೇಕು. ಸೊ ನೋಡ್ರಿ ರೈಸ್ ಕುದಿದಿಟ್ಟೈತಿ ಈಗ. ನೋಡ್ರಿ ಹಾಕ್ರಿ ಎಣ್ಣೆ ಪೂರ ಇದಾಗಲ್ರಿ. ಕರಿಲಿ ಏನಾಗಲ್ಲ. ಉಳ್ಳಾಗಡ್ಡಿ ಎಲ್ಲ ಕರ್ದೈತಿ. ಈಗ ಟಮಾಟೆ ಹಾಕತ್ತೀವಿ. ಖಾರ ಹಂಗೈತಿ ನೋಡಪ್ಪ. ರಾತ್ರಿ ಭಾಳ ಚಲೋ ಇರ್ತಾವ. ಊಟ ಎಟೋ ತೆಕ್ಕಿ ಮನಿಗಿನ ನೀನು ₹100 ಪಗಾರ ಐತಿ. ನೀನು ಅವನ ಸಮರಕ ಸಾಕಲ ಏನು ಕುದಿಲಿನ. ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಮುಂಜಾನೆ ಆಗೈತಿ. ರಾತ್ರಿ ಊಟ ಮಾಡಿ ಮಕ್ಕೊಂಬಿಟ್ಟಿದ್ನಿ. ಈಗ ಮುಂಜಾನೆ ಅದಕ್ಕೆ ಕುಣ್ಣಿನ ಹಾಕ್ಯಾರ, ಬ್ಲಾಸ್ಟ್ನು ಮಾಡ್ಯಾರ. ಆಗ ಎದ್ದೀನಿ. ಬಟ್ ಇನ್ನೂ ನಿದ್ದು ಹೋಗಿಲ್ಲ. ನೋಡೋಣ ಈಗ ತೆಗಿನಂತ ಕೊಡೋದು ಚಲೋ ನೋಡೋಣ ಬರ್ರಿ ಮಷಿನ್. ಸೊ ನೋಡ್ರಿ ಫೈನಲಿ ಕುಣಿ ಹೊಡೆದಿರಲ್ರಿ ಅದನ್ನೆಲ್ಲ ತೆಗ್ದೀನಿ. ಟೈಮ್ ಈಗ 11:30 ಆಗಿದೆ ಅಲ್ರಿ. ಈಗ ಕುಣಿ ಮತ್ತೊಮ್ಮೆ ಹೊಡ್ಯಾಗ ಇಳತ್ತಾರ.
ಇದೇನಾಗ್ತದೆ ಅಂದ್ರೆ ಒಂದು ಫುಟ್ ಒಂದು ಫುಟ್ ಮಣ್ಣು ಹಿಂಗೈತಿಲ್ಲ ಇದು ಪ್ರಾಬ್ಲಮ್ ಭಾಳ ಅದೈತಿ ಮಷಿನ್ಗೂ ಮತ್ತು ಕುಣಿ ಹೊಡ್ಯಾರನು ಈ ಕಲ್ಲಿಗೆ ಮಣ್ಣು ಮತ್ತು ಕಲ್ಲು ಐತ್ಲ ಇದು ಭಾಳ ತ್ರಾಸಾಗೈತಿ ಈ ಕಡೆ ಬಾಯಿ ಯಾರು ಹೊಡ್ಯಂಗಿಲ್ಲ ಬಾಯಿ ಹೊಡ್ಸತ್ತಾರ ಏನು ಮಾಡಕ್ಕೆ ಬರಲ್ಲ ಹೊಡಿಲಿ ನೋಡು ಏನಕ್ಕೈತೆ ಮತ್ತು ಈಗ ಏನು ಮಾಡೋಕೆ ಬರೋಂಗಿಲ್ಲ ಬಂದನ್ನ ಹೊಡಿಬೇಕು ತೀತ್ಗಳು ಅಂದ್ರೂ ಕಂಡಾಬಿಡಿ ಸವಿಯಾಗತ್ತಾವ ತೀತ ಬಕೆಟ್ ಅಂದ್ರೆ ಭಾಳ ಗಿಡ ಹಾಳಾಗತೈತಿ ನೋಡು ಏನಕ್ಕೈತಿ ಇಲ್ಲಿ ಊಟ ನಾಷ್ಟ ಮಾಡಿಗೆಸಿ ಇದು 2ನೇ ಪಲ್ಟಿ ಇದೆ ನಾಷ್ಟ ಮಾಡಿ 1ನೇ ಪಲ್ಟಿ ನಾಷ್ಟ ಮಾಡೋಕೆ ಮುಂಚೆ ಒಂದು ಭಾಳ ಲಾಸ್ಟಿಗೆ ಮಾಡಿದ್ರೆ 2ನೇ ಪಲ್ಟಿ ಸ್ವಲ್ಪ ಮಟಲ್ ಉಳ್ದೈತಿ ಊಟಕ್ಕೆ ನಾನು ಹತ್ರ ಒಂದು ಅಡುಗೆ ರೆಡಿ ಆಗೈತಿ